ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮಗೆ ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ಜನರಿಗೆ ತುಂಬ ಇಷ್ಟ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪಾಸ್ತಾ ಎಲ್ಲರಿಗೂ ಇಷ್ಟ ಇರುತ್ತೆ. ಹೆಚ್ಚಾಗಿ ನಾವು ಹೊರಗಡೆ ತಿಂತಾ ಇರ್ತೀವಿ, ಆದರೆ ಮನೆಯಲ್ಲಿ ಎಲ್ಲದಕ್ಕಿಂತ ತುಂಬ ರುಚಿಯಾಗಿ ನಾವು ಮಾಡ್ಬೋದು ಪಾಸ್ತಾವನ್ನು. ಹಾಗೂ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಇದು ಬ್ರೇಕ್ಫಾಸ್ಟಿಗಿರಲಿ ಅಥವಾ ಸಂಜೆ ಈವ್ನಿಂಗ್ ಇರಲಿ ಇದನ್ನು ನೀವು ತಿನ್ಬೋದು. ಹೊಟ್ಟೆನೂ ತುಂಬುತ್ತೆ ಹಾಗೂ ಹೆಲ್ತಿ ಕೂಡ. ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ತಾರೆ ಮಕ್ಕಳಿಗೆ ಇದನ್ನು. ಹಾಗೂ ತುಂಬ ಸಿಂಪಲ್ ಹಾಗೂ ಬೇಗನೆ ಕೂಡ ಆಗುತ್ತೆ ಇದು. ಹಾಗಾಗಿ ಯಾವಾಗಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ಏನಾದರೂ ಈವ್ನಿಂಗ್ಗೆ ತಿನ್ನಬೇಕಂತ ಆಸೆ ಆದರೆ ಅಥವಾ ನೈಟ್ಗೆ ಕೂಡ ಕೆಲವೊಮ್ಮೆ ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮಗೇನಾದರೂ ತಿನ್ನೋಣ ಅಂತ ಆಸೆ ಆದರೆ ಲೇಟ್ ನೈಟ್ ಕೆಲಸ ಮಾಡೋರಿಗೆ ಪಾಸ್ತಾವನ್ನು ಮಾಡಿ ಈಸಿಯಾಗಿ ತಿನ್ಬೋದು. ಓಕೆ, ಖಂಡಿತವಾಗ್ಲೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ನಾನಿಲ್ಲಿ ಫಸ್ಟಿಗೆ ಪಾಸ್ತಾವನ್ನು ತೊಗೊಂಡಿದ್ದೀನಿ. ಪಾಸ್ತಾ ಮಕ್ರೋನಿ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಟೋಟಲಿ ಒಂದು ಇಬ್ಬರಿಗೆ ಆಗುವಷ್ಟು ಮಾತ್ರ ಇವತ್ತು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ನೀರು ಇಟ್ಟಿದ್ದೀನಿ ಬಾಯ್ಲ್ ಆಗಲಿಕ್ಕೆ. ಯಾವಾಗಲೂ ಪಾಸ್ತಾಕ್ಕಿಂತ ಜಾಸ್ತಿ ನಾವು ಸ್ವಲ್ಪ ನೀರಿಡಬೇಕು. ಸ್ವಲ್ಪ ಜಾಸ್ತಿ ನೀರಲ್ಲಿ ನೀವು ಪಾಸ್ತಾವನ್ನು ಬಾಯ್ಲ್ ಮಾಡಿದರೆ ಅದು ಅಂಟಾಗಿ ಸ್ಟಿಕ್ಕಿ ಆಗಿ ಬರಲ್ಲ. ಹಾಗಾಗಿ ಓಕೆ, ನೀರು ಕುದಿ ಬರುವ ತನಕ ನಾವಿಲ್ಲಿ ಬೇರೆ ರೆಡಿ ಮಾಡೋಣ. ನಾನಿಲ್ಲಿ ಟೊಮೆಟೊ ತೊಗೊಳ್ತಾ ಇದ್ದೀನಿ. ಅದನ್ನು ನೋಡಿ ಈ ರೀತಿ ಕಟ್ ಕೊಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಕರೆಕ್ಟಾಗಿ ನೋಡಿ ಹಾಳಾಗಿದೆ ಅಂತ ಹೇಳಿ. ಹಾಗೂ ಸ್ವಲ್ಪ ನೀರಲ್ಲಿ ಇದನ್ನು ನಾನು ಬಾಯ್ಲ್ ಮಾಡಲಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ 3 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಪಾಸ್ತಾಕ್ಕೆ ನಾವು ಎಷ್ಟು ಸಾಸಿ ರೀತಿ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ ಪಾಸ್ತಾ. ಹಾಗಾಗಿ ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಣಮೆಣಸು, ಒಂದು 3ರಿಂದ 4 ಒಣಮೆಣಸು ಹಾಕಿದ್ದೀನಿ. ಖಾರ ಒಮ್ಮೆಲೆ ನೀವು ಕಮ್ಮಿ ತಿನ್ನೋದಾದರೆ 2 ಹಾಕಿದರೆ ಸಾಕು. ಇವಾಗ ಇದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ ಹಾಗೂ ಮುಚ್ಚಿ ಇಡ್ತೀನಿ. ಓಕೆ, ಇವಾಗ ಈ ಸೈಡ್ ನೀರು ಕೂಡ ಕುದಿ ಬಂತು. ಇವಾಗ ನಾನು ಇದಕ್ಕೆ ಪಾಸ್ತಾವನ್ನು ಹಾಕ್ತಾ ಇದ್ದೀನಿ. ಪಾಸ್ತಾ ಹಾಕಿ ಒಮ್ಮೆಲೆ ನೀವು ತುಂಬ ಮಾಡೋದಾದರೆ ಸ್ವಲ್ಪ ಇದಕ್ಕೆ ನೀವು ಆಯಿಲ್ ಡ್ರಾಪ್ ಅಂದರೆ ಎಣ್ಣೆಯನ್ನು ಸ್ವಲ್ಪ ಹಾಕಬೇಕಾಗತ್ತೆ. ಸ್ವಲ್ಪ ಮಾಡೋದಾದರೆ ಎಣ್ಣೆ ಹಾಕಬೇಕಂತ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಹೊತ್ತು ಬೇಯಲಿ. ಓಕೆ, ನಾವಿವಾಗ ಟೊಮೆಟೊ ನೋಡೋಣ. ಟೊಮೆಟೊ ನೋಡಿ ಸ್ವಲ್ಪ ಬೇಯ್ದಿದೆ. ಇನ್ನೂ ಕೂಡ ಚೆನ್ನಾಗಿ ಸಿಪ್ಪೆ ಇದರದ್ದು ಬಿಟ್ಟು ಬರುವವರೆಗೂ ನಾವಿದನ್ನು ಬೇಯಿಸ್ಲಿಕ್ಕೆ ಉಂಟು. ಸಿಪ್ಪೆ ಚೆನ್ನಾಗಿ ಟೊಮೆಟೊದು ಬಿಟ್ಟು ಬರಬೇಕು. ಓಕೆ, ಇವಾಗ ನೋಡೋಣ. ನೋಡಿ ಇವಾಗ ಸಿಪ್ಪೆ ಬಿಟ್ಟು ಬಂದಿದೆ, ನೋಡ್ಬೋದು ನೀವು. ನೋಡಿ ಈ ರೀತಿ ಹಾಕಬೇಕು. ನೀರನ್ನು ಬೇಯಿಸುವಾಗ ಯಾವಾಗಲೂ ಕಮ್ಮಿನೇ ಹಾಕಿ, ಯಾಕಂದರೆ ಟೊಮೆಟೊ ನೀರು ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನೀರು ಬೇಯಿಸುವಾಗ ಸ್ವಲ್ಪ ಕಮ್ಮಿನೇ ಹಾಕಿ. ಓಕೆ, ಇವಾಗ ಪಾಸ್ತಾ ಕೂಡ ರೆಡಿ ಆಗ್ತಾ ಬಂದಿದೆ. ಯಾವಾಗ ನೋಡಿ ನೀವು ಚಾಕುವಿಂದ ಈ ರೀತಿ ಕಟ್ ಮಾಡ್ತೀರಿ ಆವಾಗ ಸ್ವಲ್ಪ ಈಸಿಯಲ್ಲಿ, ತುಂಬ ಈಸಿಯಲ್ಲಿ ಕಟ್ ಆಗಬಾರ್ದು. ನೋಡಿ ಸ್ವಲ್ಪ ಈಸಿಯಲ್ಲಿ ಕಟ್ ಆಗುತ್ತೆ ನೋಡಿ, ಆವಾಗ ಇದು ಬಾಯ್ಲ್ ಆಗಿದೆ ಅಂತ ಅರ್ಥ. ತುಂಬ ಸ್ಮೂತ್ ಆಗೋವರೆಗೆ ಇದನ್ನು ಬೇಯಿಸ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ನಾವು. ಓಕೆ, ಇವಾಗ ಕರೆಕ್ಟಾಗಿ ಕಟ್ ಆಗ್ತಾ ಉಂಟು. ಇವಾಗ ನಾನಿದನ್ನು ನೀರನ್ನು ಇದರದ್ದು ಸೋಸ್ತಾ ಇದ್ದೀನಿ ನೋಡಿ ಈ ರೀತಿ. ಇದಕ್ಕೆ ನೀವು ತಣ್ಣೀರು ಹಾಕಬೇಕಂತ ಇಲ್ಲ. ನೀರನ್ನು ಸೋಸಿ ಆಮೇಲೆ ಕರೆಕ್ಟಾಗಿ ಇದನ್ನು ಸ್ವಲ್ಪ ಸ್ಪೂನಲ್ಲಿ ನೋಡಿ ಈ ರೀತಿ ಮೇಲ್ಗಡೆಗೆ ಮಾಡಿ ಹೆಚ್ಚಾಗಿ ಬಿಡಿಸಿ ಇಡಬೇಕು ನೀವು. ಆಮೇಲೆ ಕೆಳಗಡೆ ಪಾತ್ರೆಯಲ್ಲಿ ನೀರು ಕೂಡ ಬಿಡಬಾರ್ದು. ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿ ಈ ರೀತಿ ಬಾಯ್ಲ್ ಆಗಿದೆ. ಇದು ಸ್ವಲ್ಪ ಆದಷ್ಟು ಫ್ಯಾನಿಗೆ ಅಥವಾ ಬಿಡಿಸಿನೇ ನೀವು ಇಡಬೇಕು. ಒಂದರ ಮೇಲೆ ಒಂದು ಜಾಸ್ತಿ ಇದ್ದರೆ ಅಲ್ಲೇ ಅದು ಬೇಯುತ್ತೆ. ನೋಡಿ ಕೆಳಗಡೆ ನೀರು ಕೂಡ ಇಡಬಾರ್ದು ನೀವು. ಬಿಸಿ ನೀರು ಸೋಸಿದಿರುತ್ತೆ ನೋಡಿ, ಅದು ಇರಬಾರ್ದು, ತೆಗಿಬೇಕದು. ಓಕೆ, ಇದರ ಇವಾಗ ಟೊಮೆಟೊ ಕರೆಕ್ಟಾಗಿ ಸಿಪ್ಪೆ ತೆಗೆದು ನಾನಿದನ್ನು ಪೇಸ್ಟ್ ಮಾಡಲಿಕ್ಕೆ ಸಣ್ಣ ಜಾರಿಗೆ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈ ರೀತಿ. ಓಕೆ ನೋಡಿ, ಇವಾಗ ಇದನ್ನು ನೈಸಾಗಿ ನೀವು ಪೇಸ್ಟ್ ಮಾಡಬೇಕು. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ ನಾನು 1 ಸ್ಪೂನಷ್ಟು
ಆಯಿಲನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗಬೇಕು. ಓಕೆ ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಬೇಕಿದ್ದರೆ ನೀವು ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಇರುತ್ತೆ ನೋಡಿ, ಅದನ್ನು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಫ್ಲೇವರಿಗೋಸ್ಕರ ಅಷ್ಟೇ, ತುಂಬ ಜಾಸ್ತಿ ಹಾಕೋದು ಬೇಡ. ಓಕೆ, ಇದನ್ನು ಇವಾಗ ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ, ಕೆಂಪಾಗುತ್ತೆ, ಅಷ್ಟರವರೆಗೂ ನಾವು ಇದನ್ನು ಆಯಿಲಲ್ಲಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಓಕೆ, ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ. ಇವಾಗ ನಾವು ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಆ್ಯಡ್ ಮಾಡೋಣ. ಓಕೆ, ನೋಡಿದ್ರಲ್ಲ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಸಾಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇದು, ಹಾಗೂ ಸಿಂಪಲ್ ಕೂಡ ಉಂಟು. ಯಾವುದೇ ಹೊರಗಿನ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಂತಿಲ್ಲ. ಇವಾಗ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಹಾಕಿ, ಆಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಮಾತ್ರ ಆಗ್ಬೋದು. ಹಾಗೂ ಸ್ವಲ್ಪ ಟೊಮೆಟೊ ಸಾಸ್ ಇಲ್ಲದಿದ್ದರೆ ಕೆಚಪ್ ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ತಿಕ್ ಆಗಬೇಕು. ಓಕೆ, ಇವಾಗ ನಾನು ಇಲ್ಲಿ ಕ್ರಷ್ ಮಾಡಿದ ಪೆಪ್ಪರ್, ಗುದ್ದಿದ ಮೆಣಸಿನಕಾಳು ಅನ್ನು ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಅಂತ ಹೇಳ್ತೀವಿ ನೋಡಿ, ಗುದ್ದಿದ ಹಾಕಿದರೆ ಅದಕ್ಕೊಂಥರ ಏನೋ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಮೆಣಸಿನ ಹುಡಿ ಇದ್ದರೆ ಹುಡಿ ಹಾಕಿ, ಅಥವಾ ನೀವು ಗುದ್ದಿದ ಮೆಣಸಿನ ಕಾಳು ಮೆಣಸಿದ್ರೆ ಅದನ್ನು ಹಾಕಿ. ಓಕೆ, ಇವಾಗ ಇದಕ್ಕೆ ನಾನು ಪಾಸ್ತಾವನ್ನು ಹಾಕ್ತಾಯಿದ್ದೆ. ನೋಡಿ ಎಷ್ಟು ಡ್ರೈ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಪಾಸ್ತಾ, ಈ ರೀತಿ ಬರಬೇಕು. ಓಕೆ, ಇವಾಗ ಇದನ್ನು ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಡ್ರೈ ಅಂತ ಎನಿಸಿದರೆ ನೀವು ಮೇಲಿಂದ ಸ್ವಲ್ಪ ಬಟರ್ ಹಾಕ್ಬೋದು, ಅಥವಾ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ತುಂಬ ಬಿಸಿ ಅಂದರೆ ಜೋರು ಗ್ಯಾಸಲ್ಲಿಟ್ಟು ಇದು ಮಾಡಬೇಡಿ, ಜಾಸ್ತಿ ಬಾಯ್ಲ್ ಆಗಲಿಕ್ಕಿಲ್ಲ ಇದರಲ್ಲಿ ಪಾಸ್ತಾ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸಾಸ್ ಎಲ್ಲ ಕರೆಕ್ಟಾಗಿ ಇದಕ್ಕೆ ಕವರ್. ಓಕೆ, ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ನೋಡಿ, ಇವಾಗ ಪರ್ಫೆಕ್ಟ್ ಆಗಿದೆ. ಯಾವ ರೀತಿ ಕರೆಕ್ಟಾಗಿ ಇದಕ್ಕೆ ಸಾಕು ನೋಡಿ ಸಾಸ್. ಇವಾಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ನಿಮಗೆ ಯಾವುದು ಇಷ್ಟ ಉಂಟು ನೋಡಿ, ಅದನ್ನು ನೀವು ಇದಕ್ಕೆ ಹಾಕ್ಬೋದು. ಓಕೆ, ಇವಾಗ ಸ್ವಲ್ಪ ನೀವು ಉಪ್ಪೆಲ್ಲ ನೋಡ್ಬೋದು ಕರೆಕ್ಟಾಗಿದೆ ಅಂತ ಹೇಳಿ. ಆಮೇಲೆ ಇದಕ್ಕೆ ನಾನಿವಾಗ ಅಮೂಲ್ ಚೀಸನ್ನು, ಗ್ರೇಟ್ ಮಾಡಿದ ಅಮೂಲ್ ಚೀಸನ್ನು ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ ಚೀಸ್ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಇದನ್ನು ನೀವು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಇದರಲ್ಲಿ ಬಾಯ್ಲ್ ಮಾಡಲಿಕ್ಕಿಲ್ಲ, ಬೇಯಿಸಲಿಕ್ಕಿಲ್ಲ ಸ್ವಲ್ಪ ಹೊತ್ತು ಕೂಡ. ಹೀಗೆ ನೋಡಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಸಾಕು. ಚೀಸ್ ಆಪ್ಷನಲ್, ನಿಮಗೆ ಮನೆಯಲ್ಲಿ ಇದ್ದರೆ ನೀವು ಹಾಕ್ಬೋದು, ಅಥವಾ ಹಾಕಲೇಬೇಕಂತ ಏನಿಲ್ಲ. ಚೀಸಿ ಇಷ್ಟ ಇದ್ದವರು ಚೀಸ್ ಇದ್ದರೆ ಮನೆಯಲ್ಲಿ ನೀವು ಆ್ಯಡ್ ಮಾಡ್ಬೋದು. ಓಕೆ ನೋಡಿ, ನಮ್ಮ ಪಾಸ್ತಾ ಇವಾಗ ರೆಡಿಯಾಗಿದೆ. ಇಷ್ಟೇ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಹಾಗೂ ಬಿಸಿ ಬಿಸಿ ಇರುವಾಗ ನೀವು ಇದನ್ನು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಆ ಚೀಸಿ ಟೇಸ್ಟ್ ಇದರಲ್ಲಿ, ಆಮೇಲೆ ಆ ಟೊಮೆಟೊ ಸಾಸ್, ಸ್ವಲ್ಪ ಖಾರ, ಪೆಪ್ಪರ್ ಇದು ಸ್ವಲ್ಪ ಖಾರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ. ಇಂಡಿಯನ್ ಸ್ಟೈಲಲ್ಲಿ ಸ್ಪೈಸಿ ಸಾಸಿ ಪಾಸ್ತಾ ಇದು. ಹಾಗಾಗಿ ಇವತ್ತಿನ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದಂತ ನಾನು ಎನಿಸ್ತೀನಿ. ಡೈಲಿ ನಾನು ರೆಸಿಪಿಯನ್ನು ಹಾಕಲು ಟ್ರೈ ಮಾಡ್ತಾ ಇರ್ತೀನಿ, ಹಾಗೂ ಈಸಿ ಆಗುವಂತೆ ನಿಮಗೆ ಹಾಕಲು ನಾನು ಟ್ರೈ ಮಾಡ್ತೀನಿ. ಹಾಗಾಗಿ ಪ್ಲೀಸ್ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪೀಸನ್ನು ಶೇರ್ ಮಾಡ್ತಾ ಇರಿ. ಹಾಗೂ ಇವತ್ತು ಕೂಡ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಲೈಕ್ ಅದರಲ್ಲಿ ಲೈಕ್ ಬಟನ್ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಓಕೆ, ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.